ತಾಪ. ನನಗೂ ಅಷ್ಟೇ ಅವಿನಾಶ್, ನಿನ್ನಂತ ಒಳ್ಳೆ ಗೆಳೆಯ ಸಿಕ್ಕಿದ್ದು ನನ್ನ ಭಾಗ್ಯ. ಹಿಂದೆ ಆಗಿ ಹೋದ ಹಗೆತನದ ಸೇಡನ್ನ ಮರೆತು ನಾವಿಬ್ರು ಒಂದಾಗಿರೋದನ್ನ ಕಂಡ್ರೆ ಊರ್ ಜನ ಆಶ್ಚರ್ಯ ಪಡುವಂತಾಗಿದೆ. ಜನ ಆಶ್ಚರ್ಯ ಪಡುವಂತೆ ಬಾಳುವುದೇ ಜೀವನ. ಒಳ್ಳೆಯ ರೀತಿಯಿಂದ ನಡೆಯುವುದೇ ಮಾನವನ ಧರ್ಮ. ಪರನಿಂದೆ, ಸಿಟ್ಟು, ವೈರತ್ವ ಇವೆಲ್ಲವೂ ಮಾನವನ ಬದುಕಿಗೆ ಕೆಡಗಾಲಿನ ಕಗ್ಗತ್ತಲೆ. ತಿಳುವಳಿಕೆ ಎಂಬ ತಿಳಿ ನೀರಿನಂತ ಸ್ವಚ್ಛ ಮನಸ್ಸು, ಬಿಚ್ಚು ಹೃದಯಗಳ ಮಿಲನವೇ ಪವಿತ್ರ ಸ್ನೇಹ. ನಿಜ ನಿನ್ ಮಾತು. ನಮ್ಮಿಬ್ಬರಿಗೆ ಒಡ ಹುಟ್ಟಿದ ಅಣ್ಣ ತಮ್ಮ ಯಾರೇ ಇರದೆ ಹೋದ್ರು ಒಂದೇ ತಾಯಿ ಮಕ್ಕಳಂತೆ ಬೆಳೆದು ಬಂದವರು ನಾವು. ಹೊರ ಜಗತ್ತಿನ ದೃಷ್ಟಿಯಲ್ಲಿ ನಾವು ಸ್ನೇಹಿತರು ಎನಿಸಿದ್ರು, ಹೃದಯದಿಂದ ನೋಡಿದರೆ ನಾವು ಒಡ ಹುಟ್ಟಿದವರೇ. ನಾವು 100 ವರ್ಷ ಬಾಳಿ ಬದುಕಿದ್ರು ಆ ನೀಲಾಕಾಶದ ನಕ್ಷತ್ರದಂತೆ ನಕ್ಕು ನಲಿಬೇಕೆನ್ನುವುದೇ ನನ್ನ ಆಸೆಯವನ. ನಿನ್ನ ಆಸೆ ನನ್ನ ಆಸೆ ಅಭಿಷೇಕ್. ಜೀವನದಲ್ಲಿ ಒಳ್ಳೆಯ ಗೆಳೆಯ, ಒಳ್ಳೆಯ ಹೆಂಡತಿ ಮಕ್ಕಳು ಸಿಗಬೇಕಾದ್ರೆ ಪುಣ್ಯ ಮಾಡಿ ಬರಬೇಕು. ಅವಿನಾಶ್, ಪಾಪ ಪುಣ್ಯ ಅನ್ನೋದು ಒಂದು ನಾಣ್ಯದ 2 ಮುಖಗಳಿದ್ದಾಗೆ. ಒಂದರ ಮುಖ ಒಂದಕ್ಕೆ ಕಾಣೋದಿಲ್ಲ. ಆದ್ರೂ ಒಂದು ಮಾತು ಹೇಳ್ತೀನಿ, ಈ ಪ್ರಪಂಚದಲ್ಲಿ ಅವನು ಎಷ್ಟೇ ಒಳ್ಳೆಯವನಾಗಿದ್ರು ಎಲ್ರ ದೃಷ್ಟಿಗೆ ಒಳ್ಳೆಯವನಾಗಿರಲ್ಲ. ಅವನೆಷ್ಟೇ ಕೆಟ್ಟವನಾಗಿದ್ರು ಎಲ್ರ ದೃಷ್ಟಿಗೆ ಕೆಟ್ಟವನಾಗಿರಲ್ಲ. ಅದು ಈ ಸೃಷ್ಟಿ ನಿರ್ಮಾಣದ ಜೊತೆಗೂಡಿ ಬಂದ ಪದ್ಧತಿ. ಹುಟ್ಟು ಸಾವಿನ ಸೂತ್ರ ಹಿಡಿದು ಈ ಭವಸಾಗರದ ದೋಣಿ ನಡೆಸುವ ನಾವಿಕನಾದ ಆ ನಾರಾಯಣನನ್ನೇ ಸೇರಲಿಲ್ಲ ಆಹೀನ ಬುದ್ಧಿಯ ಹಿರಣ್ಯಕಶಪ್ಪ. ಭವದ ಅಜ್ಞಾನಿಗಳಿಗೆ ಸುಜ್ಞಾನದ ದೀವಿಗೆ ಆಗಿ ಭಕ್ತಿ ಬೀಜವನ್ನು ಬಿತ್ತಿ ಮುಕ್ತಿ ಮಾರ್ಗವನ್ನು ತನ್ನ ವಚನದಲ್ಲಿ ಸಾರಿ ಸಾರಿ ಹೇಳಿದ ಆ ಭಗವಂತನ ಸ್ವರೂಪವೇ ಬಸವಣ್ಣನಾಗಿ ಬಂದರು. ಆ ಕೊಂಡಿ ಮಂಚಣ್ಣನಂತ ವಂಚಕರು ಸೇರಲಿಲ್ಲ ಆ ಮಹಾತ್ಮನನ್ನು. ಅಂದಾಗ ನಮ್ಮಂತವರ ಪಾಡೇನು? ಆಗದಿದ್ದವರು ನಮ್ಮನ್ನು ಸೇರದಿದ್ದರು ನಾವು ನಮ್ಮ ಧರ್ಮವನ್ನು ಬಿಡಬಾರದು. ಅದುವೇ ನಮ್ಮ ಮಾನವೀಯತೆಗೆ ಭೂಷಣ. ನಿಜ ನಿನ್ ಮಾತು. ಆದರೆ ಮತ್ತೇನು ಅಭಿಷೇಕ್? ಈ ನಿನ್ನ ನಿರ್ಮಲವಾದ ಮನಸ್ಸಿನಲ್ಲಿ ಹಿಂದೆ ಆಗಿ ಹೋದ ಹಗೆತನದ ಸೇಡನ್ನ ಎಬ್ಬಿಸಿ ನಿನ್ನ ನಿರ್ಮಲವಾದ ಮನಸ್ಸನ್ನು ಕಿಡಿಗಿಡಿಗಳು ಕೆಡಿಸಿಬಿಟ್ರೆ ಮತ್ತೆ ಮೊದಲಿನಂತಾಗಬಾರ್ದು ಅಂತ. ನಮ್ಮಿಬ್ಬರ ಹೃದಯಗಳು ಪವಿತ್ರವಾಗಿರುವಾಗ ಇಲ್ಲದ ವಿಚಾರಗಳೇಕೆ ತಲೆಯಲ್ಲಿ? ನಂಬಿದವರಿಗೆ ದ್ರೋಹ ಮಾಡುವ ಹೀನಬುದ್ಧಿ ನಿನ್ನಲ್ಲಿಯೂ ಇಲ್ಲ, ನನ್ನಲ್ಲಿಯೂ ಇಲ್ಲ. ಅಂದಾಗ ಆ ವಿಚಾರಗಳೇ ಬೇಡ ಅಭಿಷೇಕ್. ನೀನು ವಿಷ ಕೊಟ್ಟರು ನಾನು ಕುಡಿತೀನಿ. ಈ ನಿನ್ನ ನಿರ್ಮಲವಾದ ಮನಸ್ಸಿಗೆ ನಾನು ಸದಾಕಾಲ ಚಿರಋಣಿ. ಹೀಗೆ ಸಾಗಲಿ ನಮ್ಮಿಬ್ಬರ ಸ್ನೇಹದ ದೋಣಿ. ಅಭಿಷೇಕ್, ನಾವಿಬ್ಬರೂ ಸೇರಿದರೆ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ ನೋಡು. ನಾನು ಸ್ವಲ್ಪ ಬ್ಯಾಂಕಿನ ಕಡೆ ಹೋಗಿ ಬರ್ತೀನಿ. ಬ್ಯಾಂಕಿನ ಕಡೆ? ಹೌದು. ಅವಿನಾಶ್, ಒಂದು ಮಾತು. ನಿನಗೆ ಮೊನ್ನೆ ಒಂದು ವ್ಯವಹಾರ ಬಗ್ಗೆ ಫೋನ್ ಮಾಡಿ ಹೇಳಿದ್ನಲ್ಲ? ಹೌದು. ಆ ವ್ಯವಹಾರ ಸಕ್ಸಸ್ ಆಯ್ತು. ಓ ಹೌದಾ? ತುಂಬಾ ಸಂತೋಷ. ಆ ಸಂತೋಷಕ್ಕೋಸ್ಕರನೇ ನಾಳೆನೆ ಒಂದು ಚಿಕ್ಕ ಪಾರ್ಟಿ ಏರ್ಪಾಟ್ ಮಾಡಿದೀನಿ. ಆ ಪಾರ್ಟಿ ನೀನು ಮರಿದೇನೆ ಬರ್ಬೇಕು. ಆಯ್ತು, ಖಂಡಿತ ಬರ್ತೀನಿ. ಮರಿಬಾರ್ದು. ಓಕೆ ತಾನೆ? ಹೋಗು ಹೋಗು ಹುಚ್ಚು ಸೊಳೆ ಮಗನೇ, ಹೋಗು. ಗೌಡನ ಸೀಡಿನ ಕಿಚ್ಚು ನಿನ್ನ ವಂಶ ವೃಕ್ಷವನ್ನೇ ಸುಟ್ಟು ನೀ ಕಟ್ಟಿದ ಕನಸಿನ ಗೋಪುರವನ್ನು ನುಂಚು ನೂರು ಮಾಡಲೆಂದು ಹೊಂಚು ಹಾಕಿದ ಈ ಹುಲಿ ರಾಯನ ಸಂಚು ನಿನಗೇನು ಗೊತ್ತೋಗತ್ತೆ? ಮುಳ್ಳನ್ನ ಮುಳ್ಳಿನಿಂದಲೇ ಕೇಳುವಂತೆ ನಿನ್ನಿಂದಲೇ ನಿನ್ನ ಸರ್ವ ಸಂಪತ್ತು ನಾಶವಾಗಬೇಕು. ನಾನು ಹೂಡಿದ ಈ ಮೋಸದ ಗೆಳೆಯನ ಅಸ್ತ್ರ ನಿನ್ನ ಮನಸ್ಸಿನಲ್ಲೇ ಮೂಡಬೇಕು. ಲಕ್ಷಾಧೀಶ್ವರನಾಗಿದ್ದ ನೀನು ಭಿಕ್ಷೆಯ ಪಾತ್ರೆ ಹಿಡಿದು ಬೀದಿಗೆ ಬರಬೇಕು. ರತಿಯನ್ನೇ ಮೀರಿಸುವ ಚಂದುಳ್ಳ ಚೆಲುವಿ ನಿನ್ನ ಹೆಂಡತಿ ನಾವುಂಡು ಬಿಸಾಡುವ ಎಂಜಲದ ಎಲೆ ಆಗಬೇಕು.
ನೀನು ಭಿಕ್ಷೆಯ ಪಾತ್ರೆ ಹಿಡಿದು ಬೀದಿಗೆ ಬಂದದನ್ನು ಕಂಡು ನಾನು ಗಾಗಾಯಿಸಿ ನಗಬೇಕು ಅಂದಾಗ ನನ್ನ ತಾತ ಮುತ್ತಾತ್ಮರ ಆತ್ಮಕ್ಕೆ ಶಾಂತಿ. ನಾ ಮಾತಾಡುವುದು ಸ್ವಲ್ಪ ಬಿರುಸನಿಸ್ತೈತಿ, ಆದ್ರ ಅದ್ಯಾವತ್ತಿದ್ರು ಕರೆ